ಹೆಬ್ರಿ ನ್ಯೂಸ್ ಪ್ರಾಯೋಜಕರು ಲೈಟಿಂಗ್ ಪಾಯಿಂಟ್, ವಿವಿಧ ವಿನ್ಯಾಸದ ಫ್ಯಾನ್ಸಿ ಲೈಟಿಂಗ್ ಮಳಿಗೆ. ನಮ್ಮಲ್ಲಿ ಫಿಲಿಪ್ಸ್, ಕ್ರಾಂಪ್ಟನ್ ಗ್ರೇವ್ಸ್, ಕೈತನ್, ಓಸ್ರಾಮ್, ವಿಪ್ರೋ, ಓರಿಯಂಟ್, ಸಿಎಫ್ಎಲ್ ಲೈಟ್ಸ್, ಝೂಮಾ ಲೈಟ್ಸ್, ಫ್ಯಾನ್ಸಿ ವಾಲ್ ಲೈಟ್ಸ್, ಗೇಟ್ ಲೈಟ್ಸ್, ಸೀಲಿಂಗ್ ಲೈಟ್ಸ್, ಔಟ್ಡೋರ್ ಪಿಕ್ಚರ್ಸ್, ಸ್ಟ್ರೀಟ್ ಲೈಟ್ಸ್, appliances, autumn fans, all types of fans, iron box, water heater, spotlights ಇತ್ಯಾದಿಗಳು ಡಿಸ್ಕೌಂಟ್ ದರದಲ್ಲಿ ದೊರೆಯುತ್ತದೆ. ಹಿಂದೆ ಭೇಟಿ ನೀಡಿ, ಸಂಪರ್ಕಿಸಿ. ಲೈಟಿಂಗ್ ಪಾಯಿಂಟ್, SS ಕಾಂಪ್ಲೆಕ್ಸ್, ಫಸ್ಟ್ ಫ್ಲೋರ್, ವಿಜಯ ಬ್ಯಾಂಕ್ ಬಿಲ್ಡಿಂಗ್, ಜೋಡು ರಸ್ತೆ, ಕಾರ್ಕಳ. ದೂರವಾಣಿ 0828230481, ಮೊಬೈಲ್ 9481752720. ನಮಸ್ತೆ ವೀಕ್ಷಕರೇ, ಹೆಬ್ರಿ ನ್ಯೂಸ್ಗೆ ಸ್ವಾಗತ. ಸುದ್ದಿಯ ವಿವರಗಳು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಹಿರಿಯಡಕ ವಲಯದ ವತಿಯಿಂದ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮತ್ತು ಧಾರ್ಮಿಕ ಸಭೆಯು ಪೇರಡೂರಿನಲ್ಲಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರ ಉಪಸ್ಥಿತಿಯಲ್ಲಿ ನಡೆಯಿತು. ಪೇರಡೂರಿಗೆ ಆಗಮಿಸಿದ ಪೂಜ್ಯ ಹೆಗ್ಗಡೆಯವರನ್ನು ಗಣ್ಯರು ಶ್ರೀ ಅನಂತ ಪದ್ಮನಾಭ ದೇವಳಕ್ಕೆ ಮೆರವಣಿಗೆಯ ಮೂಲಕ ಕರೆತಂದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಬಳಿಕ ಮಾತನಾಡಿದ ಹೆಗ್ಗಡೆಯವರು ಧರ್ಮಸ್ಥಳ ಯೋಜನೆಯ ಹಿರಿಯಡಕ ವಲಯದ ಕಾರ್ಯವೈಖರಿಗಳನ್ನು ಶ್ಲಾಘಿಸಿದರು. ಅಪ್ಪ, ನಿನ್ನೆಲ್ಲ ಒಳ್ಳೆಯ ಗುಣಗಳು ನನಗೆ ಬರಲಿ. ಸತ್ಯನಾರಾಯಣ ಪೂಜೆಯ ಕಥೆಯನ್ನ ಇವಾಗ ಕೇಳುವಾಗ ಎಷ್ಟೋ ಜನ ಮಾಮೂಲಿಯಾಗಿ ಕೇಳ್ತಾರೆ. ಮಾಮೂಲಿ ಅಂತಂದ್ರೆ ಸತ್ಯನಾರಾಯಣ ಪೂಜೆ ಹೋದ್ರೆ ಕಥೆ ಕೇಳಬೇಕು ಅಂತ. ಆದರೆ ಈ ಸತ್ಯನಾರಾಯಣ ಪೂಜೆಯ ಪ್ರತಿಯೊಂದು ಕಥೆಯು ಮನುಷ್ಯ ಅಹಂಕಾರ ಪಟ್ಟರೆ ಏನಾಗುತ್ತೆ, ಅವರನ್ನ ಬೆಳೆಸ್ತೇವೆ. ಅದರ ಮೇಲೆ ನಾವು ಬೇಕಾದ ರಕ್ಷಣೆಗಾಗಿ, ಭವಿಷ್ಯದ ರಕ್ಷಣೆಗಾಗಿ, ಮೊದಲು ಭವಿಷ್ಯದ ರಕ್ಷಣೆ ಯಾರು ಮಾಡೋದು ಅಂದ್ರೆ ದೇವರು ಮಾತ್ರ. ದೇವರೇ ನೀನೇ ಗತಿ ಅಂತ. ಆದ್ರೆ ಇವತ್ತು ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಅನೇಕ ಯೋಜನೆಯನ್ನು ಮಾಡಿದ್ದಾರೆ. ಅದರಲ್ಲಿ ಇನ್ಶೂರೆನ್ಸ್ ಸ್ಕೀಮ್, ನೀವು ಜೀವನ ಭದ್ರ ಮಾಡಿ ಏನಾದ್ರೂ ಅಕಸ್ಮಾತ್ ಅಪಾಯಗಳು ಬಂದಾಗ ಜೀವನ ಭದ್ರ ಸುರಕ್ಷಾ ಅಂದ್ರೆ ಆರೋಗ್ಯಕ್ಕೆ ಏನಾದ್ರೂ ಕಾಯಿಲೆ ಬಂದ್ರೆ ನೀವು 380 ರೂಪಾಯಿ ನಮ್ಮ ಯೋಜನೆಯಲ್ಲಿ ಕೊಟ್ಟರೆ 10,000 ರೂಪಾಯಿವರೆಗೆ, 5 ಜನದ ಸಂಘಟನೆ ಆದ್ರೆ 50,000 ರೂಪಾಯಿವರೆಗೆ ನಿಮಗೆ ಆರೋಗ್ಯಕ್ಕೆ ವಿಮೆ ಸಿಗುತ್ತೆ. ಇನ್ನು ಕೇಂದ್ರ ಸರ್ಕಾರದ ಸ್ವಾಸ್ಥ್ಯ ವಿಮಾ ಯೋಜನೆ ಇದೆ. ಖಾಸಗಿಯಾಗಿ ನೀವು ಬೇಕಾದ್ರೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕಾರ್ಡ್ ತಗೊಂಡ್ರೆ ಮಣಿಪಾಲದವರು ನಿಮಗೆ ಔಷಧಿನ ಆಸ್ಪತ್ರೆಯಲ್ಲಿ ಕೊಡ್ತಾರೆ. ಎಷ್ಟು ಸೌಕರ್ಯ ಆಸ್ಪತ್ರೆಯಲ್ಲಿ ಆರೋಗ್ಯಕ್ಕಿದೆ. ಇದೇ ಸಂದರ್ಭದಲ್ಲಿ ಕೊಡಿಬೆಟ್ಟು, ಪೆರಡಂಕೆಲ, ಹಿರಿಯಡ್ಕ, ಪಂಚರಬೆಟ್ಟು, ಬೈರಂಪಳ್ಳಿ, ಪೇರಡೂರು, ಬೆಳ್ಳಂಪಳ್ಳಿ, ಕುಕ್ಕೆಹಳ್ಳಿ, ಹಾವಂಜೆ, ಕೀಳಂಜೆ ಒಕ್ಕೂಟಗಳ ಪದಾಧಿಕಾರಿಗಳಿಗೆ ವೀಳ್ಯಪಟ್ಟಿ ನೀಡುವುದರ ಮೂಲಕ ಅಧಿಕಾರ ಹಸ್ತಾಂತರಿಸಲಾಯಿತು. ಸತ್ಯನಾರಾಯಣ ಸಮಿತಿ ಅಧ್ಯಕ್ಷೆ ಪುಷ್ಪ ರಾಮಕುಲಾಲ್ ಅವರು ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕುದಿ ವಸಂತ ಶೆಟ್ಟಿ, ರಘುಪ್ರಸಾದ್ ಅಡಿಗ, ಶಿವರಾಮ್ ಶೆಟ್ಟಿ ಉಪಸ್ಥಿತರಿದ್ದರು. ರಾಮಕುಲಾಲ್ ದಂಪತಿಗಳ ನೇತೃತ್ವದಲ್ಲಿ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆಯು ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಆಯುಷ್ ಇಲಾಖೆ ಮತ್ತು ಧರ್ಮಸ್ಥಳದ ಶಾಂತಿವನ ಟ್ರಸ್ಟ್ನ ಆಯುಷ್ ಗ್ರಾಮ ಯೋಜನೆಯ ಉದ್ಘಾಟನೆಯು ಮಾರ್ಚ್ 16ರಂದು ನಡೆಯಿತು. ಹೆಬ್ರಿ ಸಮೀಪದ ಕಳತೂರು ಸಂತೆಕಟ್ಟೆಯಲ್ಲಿ ಆಯುಷ್ ಗ್ರಾಮ ಕಚೇರಿಯನ್ನು ಕಾರ್ಕಳ ಶಾಸಕರಾದ ಎಚ್ ಗೋಪಾಲ್ ಭಂಡಾರಿ ಅವರು ಉದ್ಘಾಟಿಸಿದರು.
ಕಳತೂರಿನ ಗಣೇಶ ಮಂದಿರದಲ್ಲಿ ನಡೆದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಶಾಸಕರಾದ ರಘುಪತಿ ಭಟ್ ಅವರು ಉದ್ಘಾಟಿಸಿ ಮಾತನಾಡಿದರು. ವಿಶೇಷವಾಗಿ ನಮ್ಮ ಪ್ರಶಾಂತ್ ಅವರು ಉಲ್ಲೇಖ ಮಾಡಿ ಈ ಒಂದು ಆಯುಷ್ ಗ್ರಾಮವನ್ನು ನಮ್ಮ ಕಳತೂರಿಗೆ ಕೊಟ್ಟಂತವರು ರಾಮದಾಸ್ ಅವರು ವೈದ್ಯಕೀಯ ಶಿಕ್ಷಣ ಸಚಿವರು. ನಾನು ಈ ಸಂದರ್ಭದಲ್ಲಿ ಅವರಿಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಆಯುಷ್ ಇಲಾಖೆ ಹಿಂದೆ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿತ್ತು. ಇವತ್ತೊಂದು ಆಯುಷ್ ಇಲಾಖೆ ಆರೋಗ್ಯ ಇಲಾಖೆಗೆ ಹಸ್ತಾಂತರ ಆಗಿದೆ. ದುಡ್ಡಿನ ಆಗ್ತದೆ ಅದೊಂದು ಮಾಹಿತಿ ಈಗಾಗಲೇ ಬಹಳ ಜಗಳ ಆಗ್ತಾ ಇದೆ. ಆರೋಗ್ಯ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಅದರ ಕೊನೆಯದು ಆರೋಗ್ಯ ಇಲಾಖೆಗೆ ಬರ್ತಾ ಇದೆ. ಸೊ ವೈದ್ಯಕೀಯ ಶಿಕ್ಷಣ ಇಲಾಖೆ ಇರುವಂತಹ ಸಂದರ್ಭದಲ್ಲಿ ಪರಿಚಯ ನಾನು ತೋರ್ಪಾಡಿದ್ದಾರೆ ಅಂತ ಹೇಳಿದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಟ್ಟಗಳಿಗೆ ಒಂದು ಗ್ರಾಮಕ್ಕೆ ಹೋಗುವಂತ ಎಲ್ಲರೂ ಆಗಿತ್ತು. ಬಹಳ ಇಂಟ್ರೆಸ್ಟ್ ಮಾಡಿದ್ರು ಅವರಿಗೆ. ಶಾಸಕರಾದ ಎಚ್ ಗೋಪಾಲ್ ಭಂಡಾರಿ ಅವರು ಮಾತನಾಡಿದರು. ವಿಚಾರಗಳನ್ನು ನೋಡಿದಾಗ ಬಹುಶಃ ಈಗ ಅವಶ್ಯಕತೆ ಮತ್ತು ಇದಕ್ಕಿರತಕ್ಕಂಥ ಆದ್ಯತೆಯನ್ನು ನಾವು ಗಮನಿಸಬೇಕಾಗ್ತದೆ ಅಂತ ನನ್ನ ಭಾವನೆ. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ಸರ್ಕಾರಗಳು ರಾಜ್ಯ ಸರ್ಕಾರಗಳು ಇರ್ಬೋದು, ಭಾರತ ಸರ್ಕಾರ ಇರ್ಬೋದು, ಶಿಕ್ಷಣಕ್ಕೆ ಬಹಳ ದೊಡ್ಡ ಸರ್ವಶಿಕ್ಷಣ ಅಭಿಯಾನ, ಮಾಧ್ಯಮ ಶಿಕ್ಷಣ ಅಭಿಯಾನ ಯೋಜಿಸಿದಂತಹ ವ್ಯವಸ್ಥೆಗಳನ್ನ ಒಂದು ಭಾಗದಲ್ಲಿ ಕೊಟ್ಟರೆ ಆರೋಗ್ಯಕ್ಕೆ ಇವತ್ತು NRH ಒಂದು ಅತ್ಯಂತ ದೊಡ್ಡ ಕೊಡುಗೆಯನ್ನು ಕೊಡುವ ಮುಖೇನ ಇವತ್ತು ಅಲೋಪತಿ ವೈದ್ಯಕೀಯ ವ್ಯವಸ್ಥೆಯಲ್ಲಿ ಬಹಳ ದೊಡ್ಡ ಮಹತ್ವವನ್ನು ಕೊಡತಕ್ಕಂಥ ಈ ಕಾಲಘಟ್ಟದಲ್ಲಿ ಭಾರತೀಯ ವೈದ್ಯ ಪದ್ಧತಿಯು ಕೂಡ ನಮ್ಮ ಆದ್ಯತೆ ಎಂಬುದಾಗಿ ಅದನ್ನು ತಿಳಿಸುವುದರ ಜೊತೆಗೆ ಅವರು ಹೇಳಿದಾಗೆ 800 ಕೋಟಿ ಇದ್ದದನ್ನು ಈ ಬಾರಿ ಆಗಿದೆ 1,500 ಕೋಟಿಗೆ. ಧರ್ಮಸ್ಥಳ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಪ್ರಶಾಂತ್ ಶೆಟ್ಟಿ ಅವರು ಪ್ರಾಸ್ತಾವಿಕ ಮಾತುಗಳನ್ನು ಆಡಿದರು. ಔಷಧಿಗಳಿಂದ ಕೊಡುವಂತಹ ಚಿಕಿತ್ಸಾ ಪದ್ಧತಿ ಅದನ್ನು ಅಲೋಪತಿ ಚಿಕಿತ್ಸೆ ಅಂತ ಹೇಳ್ತಾರೆ. ಸೊ ಇನ್ನೊಂದು ಇಂಡಿಯನ್ ಸಿಸ್ಟಮ್ಸ್ ಆಫ್ ಮೆಡಿಸಿನ್. ಇವತ್ತು ಭಾರತ ಸರ್ಕಾರ ಇಂಡಿಯನ್ ಸಿಸ್ಟಮ್ಸ್ ಆಫ್ ಮೆಡಿಸಿನ್ ಅನ್ನು ಆಯುಷ್ ಇಲಾಖೆ ಅನ್ನುವಂತಹ ಒಂದು ಪರಿಣಿತಿಯಲ್ಲಿ ತಂದು ಆಯುಷ್ ಇಲಾಖೆ ಮತ್ತೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅಂತ 2 ಇಲಾಖೆಯನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಈ ಆಯುಷ್ ಇಲಾಖೆ ಅನ್ನುವಂಥದ್ದು ಸಂಪೂರ್ಣವಾಗಿ ಇವತ್ತು ಅಭಿವೃದ್ಧಿಗೊಳ್ತಾ ಬಂದಿದೆ. ಸೊ ಇನ್ನೊಂದು ರೀತಿಯಲ್ಲಿ ನಾನು ಮುಖ್ಯವಾಗಿ ಇವತ್ತು ನೆನಪಿಸಿಕೊಳ್ಳಬೇಕಾದಂಥ ವ್ಯಕ್ತಿ ಶ್ರೀ ರಾಮದಾಸ್ ಅವರು, ವೈದ್ಯಕೀಯ ಶಿಕ್ಷಣ ಸಚಿವರು. ವೇದಿಕೆಯಲ್ಲಿ ಅತಿಥಿಗಳಾಗಿ ಉಪೇಂದ್ರ ನಾಯಕ್, ಮಮತಾ ಆರ್ ಶೆಟ್ಟಿ, ಪ್ರಭಾಕರ್ ಶರ್ಮಾ, ಗೋಪಿ ಕೆ ನಾಯಕ್, ಡಾಕ್ಟರ್ ರಾಮಚಂದ್ರ ಬಾಯರಿ, ಡಾಕ್ಟರ್ ಅಲಕಾನಂದರಾವ್, ಗೌರಿ ಪೂಜಾರ್ತಿ, ರಾಮ ಕುಲಾಲ್, ಮಂಜುನಾಥಯ್ಯ, ಡಾಕ್ಟರ್ ಸುನೀತಾ ಡಿ ಶೆಟ್ಟಿ, ರಜನಿ ಎ ಶೆಟ್ಟಿ, ಅಚ್ಯುತ ನಾಯ್ಕ್, ನರಸಿಂಹ ಬಿ ಸೇರಿದಂತೆ ಆಯುಷ್ ಗ್ರಾಮ ಯೋಜನೆಯ ವೈದ್ಯಾಧಿಕಾರಿ ಡಾಕ್ಟರ್ ವಸಂತ್, ಶಾಂತಿವನ ಟ್ರಸ್ಟ್ನ ಕಾರ್ಯದರ್ಶಿ ಬಿ ಸೀತಾರಾಮ ತೋಳ್ಪಡಿತಾಯ ಮತ್ತಿತರರು ಉಪಸ್ಥಿತರಿದ್ದರು. ಮುದ್ರಾಡಿಯ ಭಕ್ತೆ ಮಠದ ಶ್ರೀ ಭದ್ರಕಾಳಿ ದುರ್ಗಾಪರಮೇಶ್ವರಿ ದೇವಳದಲ್ಲಿ ಕೆಂಡದ ಹಬ್ಬ ಮತ್ತು ಧಾರ್ಮಿಕ ಸಭಾ ಕಾರ್ಯಕ್ರಮವು ಮಾರ್ಚ್ 14ರಂದು ನಡೆಯಿತು. ಉತ್ಸವದ ಅಂಗವಾಗಿ ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕಾರ್ಕಳ ಶಾಸಕರಾದ ಎಚ್ ಗೋಪಾಲ ಭಂಡಾರಿ ಅವರು ಅಧ್ಯಕ್ಷೀಯ ಮಾತುಗಳನ್ನು ಆಡಿದರು. ಅಂದ್ರೆ ಈ ಬಕ್ರೆ ಮಠದಲ್ಲಿ ವರ್ಷದಿಂದ ವರ್ಷಕ್ಕೆ ಬಹಳ ವಿಜೃಂಭಣೆಯ ಉತ್ಸವವನ್ನು ಇತ್ತೀಚಿನ ದಿವಸಗಳಲ್ಲಿ ಬಹಳ ಅರ್ಥಪೂರ್ಣವಾಗಿ ಮಾನ್ಯ ಡಾಕ್ಟರ್ ಭಾಸ್ಕರ್ ಭಟ್, ನಮ್ಮ ವಾಸುದೇವ ಭಟ್ರ ನೇತೃತ್ವದಲ್ಲಿ ನಡೀತಾ ಇದೆ. ನಾನು ಅನೇಕ ವರ್ಷಗಳಿಂದ ಬರ್ತಾ ಇದ್ದೇನೆ. ಪಂಜ ಭಾಸ್ಕರ್ ಭಟ್ರಂತೂ ಪ್ರತಿ ಬಾರಿ ಇಲ್ಲಿ ಬರ್ತಾನೆ ಇರ್ತಾರೆ. ಈ ಭಾಗಕ್ಕೆ ಬರುವಾಗ ಅನೇಕ ಜನ ನಾನು ಹೇಳುವುದನ್ನು ಕೇಳಿದ್ದೇನೆ. ಬಹಳ ವರ್ಷಗಳಿಂದ ನಾವೆಲ್ಲ ಈ ಭಾಗದಲ್ಲಿ ಆಚೆ ಈಚೆ ಹೋಗುವಾಗ ನೋಡಿದಂತ ಒಂದು ಸತ್ಯ ಏನು ಅಂತಂದ್ರೆ, ಕಾರ್ಕಳ ತಾಲೂಕಿನ ಮಾತ್ರ ಅಲ್ಲ, ಬೇರೆ ಬೇರೆ ಭಾಗಗಳಿಂದ ಬಕ್ರೆ ಉತ್ಸವಕ್ಕೆ ಬರತಕ್ಕಂಥ ಒಂದು ವಿಶಿಷ್ಟವಾದಂತ ಒಂದು ಭಕ್ತಾಭಿಮಾನಿಗಳ ತಂಡ ಇದೆ ಅಂತ ನನ್ನ ಭಾವನೆ. ಅತಿಥಿಗಳಾದ ಪಂಜ ಭಾಸ್ಕರ್ ಭಟ್ ಅವರು ಮಾತನಾಡಿದರು. ನಾವೆಲ್ಲ ಸರ್ ಅಂತ ಹೇಳೋದವರನ್ನು, ನಾನೊಬ್ಬ ಧಾರ್ಮಿಕ
ಪರಿಷತ್ತಿನ ಒಬ್ಬ ಸದಸ್ಯ ಅಂತ ಹೇಳಿದರು. ನಾವೆಲ್ಲ ಇಲ್ಲಿಗೆ ಬರೋದು ಧಾರ್ಮಿಕ ಪರಿಷತ್ತಿನ ಸದಸ್ಯರಾಗಿ ಅನ್ನುವುದಕ್ಕಿಂತ ಈ ದೇವರ ಒಬ್ಬ ಯಕ್ಕಶ್ಚಿತ್ ಭಕ್ತರಾಗಿ, ಏನೂ ಇಲ್ಲದೆ ಆಗುವ ಭಿಕ್ಷೆ ಬೇಡಿ ತಿನ್ನುವುದಕ್ಕೂ ಗತಿ ಇಲ್ಲದೆ ಇರುವ ನಾವು ಈ ಸ್ಥಾನಮಾನಗಳಿಗೆ ಆ ದೇವರ ಅನುಗ್ರಹದಿಂದ, ವಿಠಲ ಭಟ್ರ ಆಶೀರ್ವಾದದಿಂದ ಬಂದಿದ್ದೇವೆಯೇ ಹೊರತು ನಮ್ಮ ಸಾಧನೆಯಿಂದ ಅಲ್ಲ. ದೇವಳದ ಮೊಕ್ತೇಸರ ವಾಸುದೇವ್ ಭಟ್ ಅವರು ಪ್ರಾಸ್ತಾವಿಕ ಮಾತುಗಳನ್ನು ಆಡಿದರು. ಇವರಪ್ಪ ನಾನು ಹೇಳ್ಕೊಡ್ತೇನೆ ಅಂತಕ್ಕಂದು ಹೇಳಿಕೊಟ್ಟಿದ್ದು. ಹಾಗೆ ಕಾಪು ಹೇಗರಾಚಾರ್ಯರು ಈ ಧಾರ್ಮಿಕ ಸಭೆಗೆ ಬಂದು ಅನೇಕ ವರ್ಷಗಳಲ್ಲಿ, ಸುಮಾರು 4-6 ವರ್ಷಗಳಲ್ಲಿ ಬಂದು ಉಪನ್ಯಾಸ ಮಾಡಿರಬೇಕು. ಧಾರ್ಮಿಕ ಧರ್ಮ ಯಾಕೆ ಬೇಕು, ಭಾರತ ದೇಶಕ್ಕೆ ಈ ಮರ್ಯಾದೆ ಯಾಕೆ, ಈ ಭಾರತ ದೇಶ ಎಂಬ ಹೆಸರು ಯಾಕೆ, ಈ ಸಂಸ್ಕೃತಿಯೇ ಭಾರತ ದೇಶದ ಹೆಮ್ಮೆ, ಇತ್ಯಾದಿ ಇತ್ಯಾದಿ ಉತ್ಸವಾದಿಗಳೇ ಇದು ನಮ್ಮ ವೇದದ ಒಂದು ಪ್ರಯೋಗ ರಂಗ ಅಂತ. ವೇದಿಕೆಯಲ್ಲಿ ಶತಾವಧಾನಿ ರಾಮನಾಥಾಚಾರ್ಯ, ಉದ್ಯಮಿ ದಿವಾಕರನ್ ಶೆಟ್ಟಿ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮಂಜುನಾಥ್ ಪೂಜಾರಿ, ಅಂಬಾತನೆ ಮುದ್ರಾಡಿ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ದೇವಳಕ್ಕೆ ಆಗಮಿಸಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಎಂಬಿ ಬೋರಲಿಂಗಯ್ಯ, ಕಾರ್ಕಳ ಡಿವೈಎಸ್ಪಿ ಜಯಂತ್ ವಿ ಶೆಟ್ಟಿಯವರಿಗೆ ದೇವಳದ ವತಿಯಿಂದ ಸನ್ಮಾನಿಸಲಾಯಿತು. ಕುಕ್ಕೆಹಳ್ಳಿಯ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಸಂಭ್ರಮದ ರಥೋತ್ಸವಾದಿ ಕಾರ್ಯಕ್ರಮಗಳು ಮಾರ್ಚ್ 14ರಂದು ನಡೆಯಿತು. ಇತ್ತೀಚೆಗಷ್ಟೇ ಅತ್ಯಂತ ವಿಜೃಂಭಣೆಯಿಂದ ಜೀರ್ಣೋದ್ಧಾರಗೊಂಡ ಕುಕ್ಕೆಹಳ್ಳಿಯ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಮಾರ್ಚ್ 10ರಿಂದ 18ರ ತನಕ ವಿವಿಧ ಧಾರ್ಮಿಕ ಪ್ರಕ್ರಿಯೆಗಳು ನಡೆದವು. ಸದಾಶಿವನೇ ಶರಣು, ಈಶನೇ ಮಹೇಶ್ವರನೇ ಶರಣು, ಸದಾಶಿವನೇ ಶರಣು, ಈಶನೇ ಮಹೇಶ್ವರನೇ ಶರಣು. ತ್ರಯೋದಶಿಯ ದಿನ ಶಿವ ಪ್ರದೋಷದಿ ಸಕಾಲ ಪೂಜೆಯು ಸರ್ವೇಶ ನಿನಗೆ, ಸದಾಶಿವನೇ ಶರಣು, ಈಶನೇ ಮಹೇಶ್ವರನೇ ಶರಣು. ಗುರುವಾರ ನಡೆದ ರಥೋತ್ಸವ ಸಂದರ್ಭದಲ್ಲಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಬೈಲವೀಡು ಕೆ ಜಯರಾಮ ಹೆಗಡೆಯವರು ಮಾಧ್ಯಮದೊಂದಿಗೆ ಮಾಹಿತಿಗಳನ್ನು ಹಂಚಿಕೊಂಡರು. ರಥ ಹಿಡಿಯುವಂಥ ಕಾರ್ಯಕ್ರಮ ತುಂಬ ಹೌದು, ಭಕ್ತರುಗಳು ತುಂಬ ಜನ ಬಂದು ಸೇರಿದ್ದಾರೆ. ಅದೇ ಪ್ರಕಾರ ಮೇಲೆ ರಥ ಸುತ್ತು, ಒಂದು ಸುತ್ತು ರಥ ಹೇಳಿದ ಮೇಲೆ ಎದುರು ರಥದಾಗಿ ಇಲ್ಲಿ ಎದುರು ಬಂದ ಕೂಡಲೇ ಎದುರು ಸಿಡಿಮದ್ದುಗಳ ಕೊಡುವಂಥ ಒಂದು ಕಾರ್ಯಕ್ರಮ ಇದೆ. ಆಮೇಲೆ ಅಲ್ಲಿಂದ ಸೀದಾ ದೇವರು ಮೇಲೆ ಬಂದು ಮೇಲೆ ಇಲ್ಲೆಲ್ಲ ಒಳಗೆ ಹೋಗಿ ಬೊಬ್ಬರ ದರ್ಶನ ಇದೆಲ್ಲ ಇವತ್ತು ನಡೀತಾ ಇದೆ. ದೇವಸ್ಥಾನದ ಜೀರ್ಣೋದ್ಧಾರ ಪ್ರಕ್ರಿಯೆ ಮತ್ತು ಪರಿವಾರ ದೈವತೆಗಳ ಬಗ್ಗೆ ಮಾಹಿತಿ. ಜೀರ್ಣೋದ್ಧಾರ ಅಂದರೆ ಈ ವರ್ಷ ಕಳೆದ ಅಕ್ಟೋಬರ್ನಲ್ಲಿ ಶುರು ಮಾಡಿದ್ದೇವೆ. ದೇವಸ್ಥಾನ 5-6 ತಿಂಗಳ ಇದ ಸಮಯದಲ್ಲಿ ಇದು ಜೀರ್ಣೋದ್ಧಾರಗೊಂಡಿದೆ. ಇದಕ್ಕೆ ಡಾಕ್ಟರ್ ನರಸಿಂಹ ಶೆಟ್ಟಿ ಮತ್ತು ಯರ್ಮಾಳ್ ರೋಹಿತ್ ಹೆಗಡೆ ಅವರು ಮುಂದಾಳುತನ ವಹಿಸಿಕೊಂಡು ಈ ದೇವಸ್ಥಾನ ಅವರು ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿ ಈ ಎಲ್ಲ ಕೆಲಸಗಳನ್ನು ಊರವರ ಸಹಕಾರದಿಂದ, ಭಕ್ತರ ಸಹಕಾರದಿಂದ ನೆರವೇರಿಸಿಕೊಟ್ಟಿದ್ದಾರೆ. ಇವತ್ತು ಕೂಡ ಅವರು ಇದ್ದಾರೆ, ಈಗ ಬರಬೇಕಷ್ಟೇ. ಎಲ್ಲ ಅವರ ಮುಖಾಂತರ ನಡೆದಿದೆ. ಪರಿವಾರ ದೇವರಂದರೆ ದೇವಸ್ಥಾನದ ಮೇಲೆ, ದೇವಸ್ಥಾನದ ದೇವರ ಒಂದು ಬದಿಯಲ್ಲಿ ಬೊಬ್ಬರಿಯ ಸ್ಥಾನ ಇದೆ. ಈ ನೈಋತ್ಯದಲ್ಲಿ ಈಶಾನ್ಯದಲ್ಲಿ ಕ್ಷೇತ್ರಪಾಲ, ನೈಋತ್ಯದಲ್ಲಿ ರಕ್ತೇಶ್ವರಿ, ಆಮೇಲೆ ವಾಯುವ್ಯದಲ್ಲಿ ಬೊಬ್ಬರಿಯ, ಹೀಗೆ ಕೆಳ ಸುತ್ತಿನಲ್ಲಿ ಪಂಜುರ್ಣಿ ಮತ್ತು ಕಲ್ಕೂಡ ಸ್ಥಾನ ಇದೆ. ನಮ್ಮಲ್ಲಿ ಒಂದು ಬ್ರಹ್ಮರಥ ಇತ್ತು ಮೊದಲು, ಅದು ಸ್ವಲ್ಪ ಹಾಳಾಗಿದೆ. ಅದು ಅದರ ಹಳೆಯ ಅವಶೇಷಗಳು ಮತ್ತು ರಥ ಎಲ್ಲ ಧರ್ಮಸ್ಥಳದಲ್ಲಿದೆ. ಈ ವರ್ಷ ಅದನ್ನು ಈಗ ಬ್ರಹ್ಮರಥ ಮಾಡಬೇಕನ್ನೋ ಅಭಿಪ್ರಾಯದಲ್ಲಿ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಮುಂದಾಳುತನ ವಹಿಸಿಕೊಂಡು ನರಸಿಂಹ ಶೆಟ್ಟಿ ಮತ್ತು ರೋಹಿತ್ ಹೆಗಡೆ ಈಗ ಅದರ ಬಗ್ಗೆ ಕೆಲಸ ಮುಂದುವರಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ನರಸಿಂಹ ಶೆಟ್ಟಿ, ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದ ಯರ್ಮಾಳ್ ರೋಹಿತ್ ಹೆಗಡೆ, ಬಾಲಕೃಷ್ಣ ಹೆಗಡೆ ಸೇರಿದಂತೆ ವೇದಮೂರ್ತಿ ಶ್ರೀನಿವಾಸ ತಂತ್ರಿ, ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದ ಗುರುರಾಜ್ ಭಟ್, ದೇವಕಿ ಹೆಗ್ಗಡ್ತಿ, ಹರಿಜೀವನ್ ಹೆಗಡೆ, ಪ್ರವೀಣ್ ಪ್ರಭು, ದೇವಪ್ಪ ನಾಯ್ಕ್, ರತ್ನ ಕುಲಾಲ್, ಶೇಖರ್ ಆಚಾರ್ಯ, ಉದಯ ಕೋಟ್ಯಾನ್ ಮತ್ತಿತರರು ಉಪಸ್ಥಿತರಿದ್ದರು. ಹೆಬ್ರಿಯ ಶ್ರೀ ಅನಂತ ಪದ್ಮನಾಭ ಸನ್ನಿಧಿ ಸಭಾಭವನದಲ್ಲಿ ಶೇಖರ್ ಜೋಯಿಸ್ ಮತ್ತು ಸಹೋದರರಿಂದ ಚಂಡಿಕಾ ಯಾಗವು ಮಾರ್ಚ್ 14ರಂದು ನಡೆಯಿತು.
ತಾಯಿ ಜಗದಂಬಿಕೆ, ದುರ್ಗಾಂಬಿಕೆ ತಾಯಿ ಜಗದಂಬಿಕೆ, ಸ್ವರ್ಗಾಧಿಪನು ಸೇವಕ ನಿನಗೆ. ದುರ್ಗಾಂಬಿಕೆ ತಾಯಿ ಜಗದಂಬಿಕೆ, ಸ್ವರ್ಗಾಧಿಪನು ಸೇವಕ ನಿನಗೆ. ಶರಣರು ನಿನ್ನನು ನಂಬಿಗರಮ್ಮ, ಶರಣರು ನಿನ್ನನು ನಂಬಿಗರಮ್ಮ. ಕರುಣೆಯ ತೋರೆ ಕಾಳಿ ಭವಾನಿ, ಕರುಣೆಯ ತೋರೆ ಕಾಳಿ ಭವಾನಿ. ದುರ್ಗಾಂಬಿಕೆ ತಾಯಿ ಜಗದಂಬಿಕೆ, ಸ್ವರ್ಗಾಧಿಪನು ಸೇವಕ ನಿನಗೆ. ದುರ್ಗಾಂಬಿಕೆ ತಾಯಿ ಜಗದಂಬಿಕೆ. ಇದೀಗ ಜಾಹೀರಾತಿನ ನಂತರ ಮತ್ತೆ ಸುದ್ದಿ ಪ್ರಸಾರ ಮುಂದುವರೆಯಲಿದೆ. ಹೆಬ್ರಿ ನ್ಯೂಸ್ ಪ್ರಾಯೋಜಕರು ಲೈಟಿಂಗ್ ಪಾಯಿಂಟ್, ವಿವಿಧ ವಿನ್ಯಾಸದ ಫ್ಯಾನ್ಸಿ ಲೈಟಿಂಗ್ ಮಳಿಗೆ. ಸಂಪರ್ಕಿಸಿ ಲೈಟಿಂಗ್ ಪಾಯಿಂಟ್ SS ಕಾಂಪ್ಲೆಕ್ಸ್, ಫಸ್ಟ್ ಫ್ಲೋರ್, ವಿಜಯ ಬ್ಯಾಂಕ್ ಬಿಲ್ಡಿಂಗ್, ಜೋಡು ರಸ್ತೆ, ಕಾರ್ಕಳ. ದೂರವಾಣಿ 082582308481. ಮೊಬೈಲ್ 9481752720. ಮತ್ತೊಮ್ಮೆ ಹೆಬ್ರಿ ನ್ಯೂಸ್ಗೆ ಸ್ವಾಗತ. ಕೊಕ್ಕರ್ಣೆಯ ಕ್ರಿಯೇಟಿವ್ ಯೂತ್ ಕ್ಲಬ್ ಆಶ್ರಯದಲ್ಲಿ ಸರಕಾರಿ ಜಿಲ್ಲಾಸ್ಪತ್ರೆ ಸಹಯೋಗದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವು ಮಾರ್ಚ್ 17ರಂದು ನಡೆಯಿತು. ಶಿಬಿರವನ್ನು ಉದ್ಘಾಟಿಸಿದ ಉಡುಪಿ ಜಿಲ್ಲಾಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಶರತ್ ಕುಮಾರ್ ಅವರು ಕ್ರಿಯೇಟಿವ್ ಯೂತ್ ಕ್ಲಬ್ನ ಕಾರ್ಯವೈಖರಿಗಳನ್ನು ಶ್ಲಾಘಿಸಿದರು. ಅಧ್ಯಕ್ಷತೆ ವಹಿಸಿದ್ದ ಕ್ರಿಯೇಟಿವ್ ಯೂತ್ ಕ್ಲಬ್ನ ಅಧ್ಯಕ್ಷರಾದ ವಸಂತ್ ಕುಮಾರ್ ಇವರು ಮಾತನಾಡಿದರು. ದಾನ ಎನ್ನುವುದಾಗಿ ನನ್ನ ಅನಿಸಿಕೆ. ಯಾಕೆಂದರೆ ಹಿಂದೆಲ್ಲ ಹೇಳ್ತಿದ್ರು ದಾನಗಳಲ್ಲಿ ಶ್ರೇಷ್ಠವಾದ ದಾನ ಅನ್ನದಾನ ಎನ್ನುವುದಾಗಿ. ಆದರೆ ಇವತ್ತಿನ ಪರಿಸ್ಥಿತಿಯೇ ಬೇರೆ. ಅನ್ನವನ್ನು ದಾನದ ಮೂಲಕ ಪಡೆಯಬೇಕಾದಂಥ ಪರಿಸ್ಥಿತಿ ಈಗ ಇಲ್ಲ. ಆದರೆ ರಕ್ತವನ್ನು ದಾನದ ಮೂಲಕ ಪಡೆಯಬೇಕು ಹೊರತು ಅದಕ್ಕೆ ಬೇರೆ ಪರ್ಯಾಯವಾದ ಮಾರ್ಗ ಖಂಡಿತವಾಗಿಯೂ ಇಲ್ಲ. ಆದುದರಿಂದ ನನ್ನ ಅನಿಸಿಕೆಯ ಪ್ರಕಾರ ರಕ್ತದಾನ ಎನ್ನುವುದು ಶ್ರೇಷ್ಠವಾದ ದಾನ ಎನ್ನುವುದಾಗಿ ಹೇಳಲಿಕ್ಕೆ ಬಯಸ್ತೇನೆ. ರಕ್ತದಾನ ಶಿಬಿರವನ್ನು ಆಯೋಜಿಸಿರುವಂತಹ ಕ್ರಿಯೇಟಿವ್ ಯೂತ್ ಕ್ಲಬ್ ಬಗ್ಗೆ ಹೇಳುವುದಾದರೆ ಸುಮಾರು 5 ವರ್ಷಗಳ ಹಿಂದೆ 2008ರಲ್ಲಿ ಸಮಾನ ಮನಸ್ಕರಾದಂತಹ ಉತ್ಸಾಹಿ ಯುವಕರೆಲ್ಲ ಸೇರಿಕೊಂಡು ಸ್ಥಾಪಿಸಿದಂತಹ ಒಂದು ಸಂಸ್ಥೆಯೇ ಈ ಕ್ರಿಯೇಟಿವ್ ಯೂತ್ ಕ್ಲಬ್. ಮೆಸ್ಕಾಂನಲ್ಲಿ ನಿರಂತರ ಸೇವೆಯನ್ನು ಸಲ್ಲಿಸಿ ಜನಾನುರಾಗಿಗಳಾದ ಕೊಕ್ಕರ್ಣೆ ಹೃದಯನಾಥ್ ಶೆಣೆ ಇವರನ್ನು ಈ ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು. ಸನ್ಮಾನಕ್ಕೆ ಪ್ರತಿಯಾಗಿ ಶೆಣೆಯವರು ಮಾತನಾಡಿದರು. ವೇದಿಕೆಯಲ್ಲಿ ಕೊಕ್ಕರ್ಣೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಅಂಬಾ ಆರ್ ಶೆಟ್ಟಿ, ಕೊಕ್ಕರ್ಣೆ ಕ್ರಿಯೇಟಿವ್ ಯೂತ್ ಕ್ಲಬ್ನ ಗೌರವ ಅಧ್ಯಕ್ಷರಾದ ಬಾಲಕೃಷ್ಣ ಹೆಗಡೆ, ಉದ್ಯಮಿಗಳಾದ ಶಿವಾನಂದ ನಾಯಕ್, ಡಾಕ್ಟರ್ ವೀಣಾ ಕುಮಾರಿ ಎಂ, ನೇತಾಜಿ ಯುವ ವೇದಿಕೆಯ ಅಧ್ಯಕ್ಷರಾದ ರವಿಕುಮಾರ್ ಮಾರಾಳಿ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ರಕ್ತದಾನ ಶಿಬಿರವು ನಡೆಯಿತು. ಮಾರ್ಚ್ 16ರಂದು ಯುಗಾವತಾರಿ ಶ್ರೀ ರಾಮಕೃಷ್ಣ ಪರಮಹಂಸರ ಜನ್ಮ ದಿನೋತ್ಸವವು ಹೆಬ್ರಿ ಯೋಗೀಶ್ ಭಟ್ ಅವರ ಪರಿಶ್ರಮ ನಿವಾಸದಲ್ಲಿ ನಡೆಯಿತು. ಹಿರೇಬೆಟ್ಟಿನ ಓಂ ಶ್ರೀ ಬಳಗದವರಿಂದ ಭಜನಾ ಕಾರ್ಯಕ್ರಮ ನಡೆಯಿತು. ಚಿಂತಕಿ ಮತ್ತು ಕವಯತ್ರಿ ಕೂಡ ಆಗಿರುವ ವೀಣಾ ಬನ್ನಂಜೆ ಇವರು ಧಾರ್ಮಿಕ ಉಪನ್ಯಾಸವನ್ನು ನೆರವೇರಿಸಿದರು. ಶಾರದಾ ಮಾತೆ, ಅಮೃತಾನಂದಮಯಿ ಈ ಮಾತೆ ಇವರನ್ನೆಲ್ಲರನ್ನ ಇಟ್ಟುಕೊಂಡು ಇಂಥದ್ದೊಂದು ಸಂಜೆ ಎಲ್ಲರೂ ಸೇರುವ ಮತ್ತು ಆ ಮೂಲಕ ಯಾವುದೋ ಒಂದು ಹೊಸ ಚಿಂತನೆಯನ್ನು ಅಥವಾ ಹೊಸ ರೀತಿಯ ನಮ್ಮ ಒಳಗನ್ನೇ ನೋಡುವ ಕೆಲಸವನ್ನು ನೀವೆಲ್ಲ ಮಾಡ್ತಿದ್ದೀರಿ ಕಳೆದ 25 ವರ್ಷಗಳಿಂದ ಅಂತ ಕೇಳಿ ನನಗೆ ತುಂಬ ಸಂತೋಷ ಆಗಿದೆ. ನಮ್ಮ ಸಾಮರ್ಥ್ಯ ಗೊತ್ತಿಲ್ಲ, ಆದರೆ ನಮ್ಮ ಸಾಮರ್ಥ್ಯ ಗೊತ್ತಿಲ್ಲದೆ ಇರೋದ್ರಿಂದ ನಾವು ಆ ವೃಕ್ಷದ ಬಗ್ಗೆಯೋ ದೊಡ್ಡದರ ಬಗ್ಗೆಯೋ ಸದಾ ತಲೆ ಬಾಗ್ತೀವಿ.
ಕೆಲವು ದೊಡ್ಡವರಿದ್ದಾರೆ, ಬೀಜದ ಒಳಗೆ ಆ ದೊಡ್ಡದನ್ನು ಕಂಡುಬಿಡ್ತಾರೆ. ಶ್ರೀರಾಮಕೃಷ್ಣ ಪರಮಹಂಸರ ಬದುಕಿನ ಒಟ್ಟು ಘಟನೆಯನ್ನು ನೋಡಿದರೆ, ಎಷ್ಟು ಪುಟ್ಟ ಹುಡುಗಿ ಮದುವೆಯಾಗಿ ಬಂದ ಶಾರದಾ ಮಾತೆ, ಅವಳಲ್ಲಿ ತಾಯಿಯನ್ನು ಕಂಡುಬಿಟ್ಟರು. ವಯಸ್ಸಿನಿಂದ ಇನ್ನೂ ಮಗು ಅವರು. ಶಾರದಾ ಮಾತೆ ಯೌವನದ ಹೆಣ್ಣು ಮಗಳಾಗಿಯೂ ನೋಡಿದ್ದಲ್ಲ ರಾಮಕೃಷ್ಣ ಪರಮಹಂಸ. ಆ ಸಣ್ಣ ಎಳೆ ಹುಡುಗಿಯನ್ನು ನೋಡಿದವರಿಗೆ ಇವಳೊಳಗೆ ತಾಯಿ ಇದೆ ಅಂತ ಕಾಣಿಸಿತು. ಬಿಸಿರಾವ್ ಶಿವಪುರ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದ್ದರು. ಹೆಬ್ರಿ ಸಮೀಪದ ಬೇಳಂಜಿಯ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ರಥೋತ್ಸವ ಮತ್ತು ಧಾರ್ಮಿಕ ಸಭಾ ಕಾರ್ಯಕ್ರಮವು ಇತ್ತೀಚೆಗೆ ನಡೆಯಿತು. ರಮಾನಂದ ಹೆಗಡೆಯವರ ನೇತೃತ್ವದಲ್ಲಿ ನಡೆದ ರಥೋತ್ಸವ ಮತ್ತು ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ದಾನಿಗಳನ್ನು ಸನ್ಮಾನಿಸಲಾಯಿತು. ಅತಿಥಿಗಳಾದ ಅಪ್ಪಣ್ಣ ಹೆಗಡೆಯವರು ಮಾತನಾಡಿದರು. ಮನೆಯನ್ನ ಸಂದರ್ಶಿಸುವುದರ ಮೂಲಕ ನಮ್ಮಲ್ಲಿ ಇರ್ತಕ್ಕಂಥ ಆತ್ಮೀಯತೆ, ನಮ್ಮ ಕುಟುಂಬಕ್ಕರೊಳಗಿರ್ತಕ್ಕಂಥ ಆತ್ಮೀಯತೆ ಬೆಳೆಯುವುದಕ್ಕೆ ಒಂದು ಅವಕಾಶ ಆಗ್ತದೆ. ಅದರೊಂದಿಗೆ ನಮ್ಮ ದೇವರ ಬಗ್ಗೆ ವಿಶೇಷವಾದಂಥ ನಿಷ್ಠೆಯನ್ನು ನಾವು ಹೊಂದುವುದಕ್ಕೆ ಕಾರಣವಾಗ್ತದೆ. ಇವತ್ತು ಬಹುಶಃ ಅದೆಲ್ಲ ಮಾಯವಾಗ್ತಾ ಬಂದಿದೆ. ಕಾರಣ ಹಲವಾರು ಇರಬಹುದು. ಇವತ್ತು ಮನುಷ್ಯನ ಆದಾಯಕ್ಕಿಂತ ಖರ್ಚಿನ ಬಾಬುಗಳು ಹೆಚ್ಚಿಗೆ. ಆ ಖರ್ಚನ್ನು ಸರಿದೂಗಿಸ್ತಕ್ಕಂಥ ಒಂದು ಪ್ರಯುಕ್ತ ಗಂಡ ಹೆಂಡತಿ ಇಬ್ಬರು ದುಡಿಯಬೇಕಾದಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದೇವೆ. ಹಾಗೆ ಇಲ್ಲಿನಿಂದ ಬೆಂಗಳೂರಿಗೋ, ಮುಂಬೈಗೋ, ಡೆಲ್ಲಿಯೋ ಅಥವಾ ಸಮುದ್ರವನ್ನು ದಾಟಿ ಇತರ ದೇಶಗಳಿಗೋ ಪ್ರಯಾಣ ಮಾಡುವುದರ ಮೂಲಕ ಅಲ್ಲಿ ನಾವು ಸಂಪಾದನೆಯನ್ನು ಮಾಡಿ ಇಲ್ಲಿರ್ತಕ್ಕವ್ರ ಹೊಟ್ಟೆಯನ್ನು ಹರಿಯತಕ್ಕಂಥ ಕೆಲಸವನ್ನು ಮಾಡ್ತೇವೆ. ನಾವು ಈ ಒಂದು 85ನೇ ಇಸ್ವಿ ನಂತರ ಜೀರ್ಣೋದ್ಧಾರ ಮಾಡಿ ಈಗ 4 ವರ್ಷದಿಂದ ದೇವಸ್ಥಾನ ಅತಿ ಉತ್ತಮ ರೀತಿಯಲ್ಲಿ ಮಾಡಿ ಈಗ 4ನೇ ವರ್ಷದ ಉತ್ಸವ ನಾವು ನಡೆಸ್ತಾ ಇದ್ದೇವೆ. ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ಇತರ ಸಂಸ್ಥೆಗಳ ಸಹಯೋಗದೊಂದಿಗೆ ಕೊಕ್ಕರ್ಡೆ ನರಸಿಂಹ ಕಾಮತ್ ಸಂಸ್ಮರಣೆ ಸಮಾರಂಭ ಮಾರ್ಚ್ 23ರಂದು ನಡೆಯಲಿದೆ ಎಂಬುದಾಗಿ ಜ್ಯೋತಿ ಎಂ ಪ್ರಭು ಅವರು ಹೇಳಿದ್ದಾರೆ. ಕೊಕ್ಕರ್ಣೆ ದುರ್ಗಾಪರಮೇಶ್ವರಿ ಮಹಿಳಾ ಯಕ್ಷಗಾನ ಸಂಘ, ಜ್ಯೋತಿ ಮಹಿಳಾ ಮಂಡಳಿ, ಧರ್ಮಸ್ಥಳ ಯೋಜನೆ, ಕ್ರಿಯೇಟಿವ್ ಯೂತ್ ಕ್ಲಬ್, ಥಂಡರ್ ಫ್ರೆಂಡ್ಸ್ ಆಶ್ರಯದಲ್ಲಿ ಮಾರ್ಚ್ 23ರಂದು ಕೊಕ್ಕರ್ಣೆಯ ಗಣೇಶ ಕಲಾಮಂದಿರದಲ್ಲಿ ಯಕ್ಷಗಾನದ ಸುಪ್ರಸಿದ್ಧ ಸ್ತ್ರೀ ವೇಷಧಾರಿ ಕೊಕ್ಕರ್ಣೆ ನರಸಿಂಹ ಕಾಮತ್ ಸಂಸ್ಮರಣಾ ಸಮಾರಂಭ ನಡೆಯಲಿದೆ ಎಂಬುದಾಗಿ ಅವರು ಹೇಳಿದರು. ದಿನಾಂಕ 23/3/2013 ಸ್ಥಳ ಶ್ರೀ ಗಣೇಶ ಕಲಾಮಂದಿರ, ಕೀರ್ತಿಯ ಉತ್ತುಂಗಕ್ಕೇರಿ ಕೊಕ್ಕರ್ಣೆಯ ಹೆಸರನ್ನು ಇಡೀ ನಾಡಿನಾದ್ಯಂತ ಪಸರಿಸಿದ ದಿವ್ಯ ಚೇತನ ಶ್ರೀ ನರಸಿಂಹ ಕಾಮತ್. ಸಮಯ ಸಂಜೆ 4:30ರಿಂದ ಶ್ರೀಮತಿ ಸಂಧ್ಯಾ ಶೆಣೈ ಉಡುಪಿ ಇವರಿಂದ, ಶ್ರೀ ದುರ್ಗಾಪರಮೇಶ್ವರ ಮಹಿಳಾ ಯಕ್ಷಗಾನ ಸಂಘ ಕೊಕ್ಕರ್ಣೆ ಇವರಿಂದ ದ್ರೌಪದಿ ಪ್ರತಾಪ. ಸಮಯ ಸಂಜೆ 6. ಮಧ್ಯಾಹ್ನ 2 ಗಂಟೆಗೆ ಕರ್ಣಭೇದನ ತಾಳಮದ್ದಳೆ, 4 ಗಂಟೆಗೆ ಸಭಾ ಕಾರ್ಯಕ್ರಮ, 4:30ಕ್ಕೆ ಸಂಧ್ಯಾ ಶೆಣೈಯವರ ಹಾಸ್ಯ ರಸಾಯನ, 6:30ಕ್ಕೆ ದ್ರೌಪದಿ ಪ್ರತಾಪ ಯಕ್ಷಗಾನ ನಡೆಯಲಿದೆ ಎಂಬುದಾಗಿಯೂ ಅವರು ಮಾಧ್ಯಮಕ್ಕೆ ಇತ್ತೀಚೆಗೆ ಮಾಹಿತಿ ನೀಡಿದರು. ಇಲ್ಲಿಗೆ ಹೆಬ್ರಿ ನ್ಯೂಸ್ ಮುಕ್ತಾಯವಾಯಿತು. ಮುಂದಿನ ಹೆಬ್ರಿ ನ್ಯೂಸ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳೊಂದಿಗೆ ಶಾರದಾ ಆನಂದ್. ಹೆಬ್ರಿ ನ್ಯೂಸ್ ಪ್ರಾಯೋಜಕರು ಲೈಟಿಂಗ್ ಪಾಯಿಂಟ್. ಸಂಪರ್ಕಿಸಿ ಲೈಟಿಂಗ್ ಪಾಯಿಂಟ್, SS ಕಾಂಪ್ಲೆಕ್ಸ್, ಫಸ್ಟ್ ಫ್ಲೋರ್, ವಿಜಯ ಬ್ಯಾಂಕ್ ಬಿಲ್ಡಿಂಗ್, ಜೋಡು ರಸ್ತೆ, ಕಾರ್ಕಳ. ದೂರವಾಣಿ 082582304881. ಮೊಬೈಲ್ 9481752720.